ನಮಸ್ಕಾರ. ನನ್ನ ಹೆಸರು ಶ್ರೀದೇವಿ. ನಾನು ಫೆಡಿನಾದಲ್ಲಿ ಸುಮಾರು 10 ವರ್ಷಗಳಿಂದ ಅಸಂಘಟಿತ ಕಾರ್ಮಿಕರೊಡನೆ ಸಂಘಟನೆ ಮಾಡೋ ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವೇನೇನೆಲ್ಲ ಕಲ್ತಿದ್ದೀವಿ ಅಂತ ಹೇಳೋದಾದರೆ, ಬಹುಶಃ ಆ್ಯಕ್ಟಿವಿಟಿ ಮುಖಾಂತರ ಮತ್ತು ನಮ್ಮ ಕಮ್ಯುನಿಕೇಷನ್ ವಿಭಾಗ ಆಗಿರ್ಬೋದು, ನಮ್ಮ ಸಿಬ್ಬಂದಿಗಳ ಕಮ್ಯುನಿಕೇಷನು ಯಾವ ರೀತಿ ಇದೆ, ಯಾವುದ್ರಲ್ಲೆಲ್ಲ ಕೊರತೆ ಇದೆ, ಯಾವುದನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ತೀವಿ, ಕಮ್ಯುನಿಕೇಷನ್ ಅನ್ನೋದು ಎಷ್ಟರ ಮಟ್ಟಿಗೆ ಮುಖ್ಯ ಆಗಿದೆ, ಅದು ನಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಡಿಜಿಟಲ್ ಕಮ್ಯುನಿಕೇಷನ್ ಆಗಿರ್ಬೋದು, ಡಿಜಿಟಲ್ ಕಮ್ಯುನಿಕೇಷನಲ್ಲಿ ಅಂತಂದರೆ ಏನೇನೆಲ್ಲ ಒಳಗೊಂಡಿದೆ, ನಾವು ಯಾವ ಥರ ಅದನ್ನು ಬಳಸ್ಕೊಳ್ತಾ ಇದ್ದೀವಿ ಮತ್ತು ಅದ್ರ ಪಿಲ್ಲರ್ಗಳೇನು ಅಂತ ಅನ್ನೋದು ಕೂಡ ನಿಜವಾಗ್ಲೂ ಒಂದು ರೀತಿಲಿ ಅರ್ಥೈಸುವಿಕೆ ನಮಗೆ ಬಂತು. ಅದ್ರ ಜೊತೆಲೇ ಫಿಲ್ಮ್ ಎಲ್ಲ ಸ್ಕ್ರೀನಿಂಗ್ ಆಯಿತು. ಫಿಲ್ಮ್ ಎಲ್ಲ ಕೂಡ ನಾವು ಸ್ಕ್ರೀನ್ಗಳನ್ನ ನೋಡಿದ್ವಿ. ಕಮ್ಯುನಿಕೇಷನ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂತ ಅನ್ನೋದು, ಮನುಷ್ಯನ ಭಾವನೆಗಳಾಗಿರ್ಬೋದು, ಮುಖ ನೋಡ್ದೇನೆ ಆಗಿರ್ಬೋದು, ಕಮ್ಯುನಿಕೇಷನ್ ಎಫೆಕ್ಟಿವ್ ಆಗಿ ಮಾಡ್ಬೋದು. ಅದರಲ್ಲಿ ಕೂಡ ಒಂದು ಸ್ಟ್ರೆಂತ್ ಇದೆ, ಅದರದ್ದೇ ಆದಂಥ ಒಂದು ಸ್ಟ್ರಾಟಜಿ ಇದೆ ಅಂತ ಅನ್ನೋದು ಅರ್ಥೈಸುವಿಕೆ ನಮಗೆ ಬಂತು. ನಮ್ಮ ಸಂಸ್ಥೆ ಒಳಗಡೆಗೆ ಯಾವ ಥರ ಇಂಟರ್ನಲ್ ಕಮ್ಯುನಿಕೇಷನ್ ಆಗುತ್ತೆ, ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ ಆಗುತ್ತೆ, ಇದನ್ನು ನಾವು ಎಕ್ಸಸೈಸ್ ಮುಖಾಂತರ ಆಗಿರ್ಬೋದು ಮತ್ತು ಪ್ರೆಸೆಂಟೇಷನ್ ಮಾಡೋ ಮುಖಾಂತರ ನಾವು ಅರ್ಥ ಮಾಡ್ಕೊಂಡ್ವಿ. ಇವನ್ ಅದಕ್ಕೆ ಸಂಬಂಧಪಟ್ಟಂಗೆ ಅಸೈನ್ಮೆಂಟ್ ಕೂಡ ನಮಗೆ ಕೊಟ್ಟಿರೋದ್ರಿಂದ ಬಹುಶಃ ಇನ್ನೂ ನಮ್ಮ ತಿಳುವಳಿಕೆ ಹೆಚ್ಚಿಗೆ ಆಯಿತು ಅಂತ ಅನಿಸುತ್ತೆ.